ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಡಿಕೆ ಶಿವಕುಮಾರ್ ಸಿಎಂ ಆಗ್ತಿದ್ದಾರೆ ಎನ್ನುವಂತ ಖುಷಿಯಲ್ಲಿ ತುರ್ವಿಹಾಳ ಪಟ್ಟಣದಲ್ಲಿ ಕೈ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ತುರ್ವಿಹಾಳ ಪಟ್ಟಣದಲ್ಲಿ ಸಂಭ್ರಮ ನಡೆದಿದೆ. 101 ತೆಂಗಿನಕಾಯಿ ಒಡೆದು ಪಟಾಕಿ ಸಿಡಿಸಿ ಸಂಭ್ರಮಿಸಲಾಗಿದೆ. ಹಾಗೆ ಶಾಸಕ ಬಸನಗೌಡ ತುರ್ವಿಹಾಳ್ಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ಒತ್ತಾಯಿಸಲಾಗ್ತಾ ಇದೆ. ಮಸ್ಕಿ ಕ್ಷೇತ್ರದ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಮನವಿ ಮಾಡಲಾಗ್ತಾ ಇರುವಂತದ್ದು. ಈ ಒಂದು ಕ್ಷೇತ್ರಕ್ಕೆ ಸಚಿವ ಸ್ಥಾನವನ್ನ ನೀಡಿ ಅಂತ ಹೇಳಿ ಕಾರ್ಯಕರ್ತರು ಮನವಿಯನ್ನ ಮಾಡ್ತಿದ್ದಾರೆ. 2017ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೂಸ್ಟ್ ಕೊಟ್ಟಿದ್ದು ಮಸ್ಕಿ ಕ್ಷೇತ್ರ. ಕಾಂಗ್ರೆಸ್ ವಿಜಯ ಯಾತ್ರೆಯನ್ನ ಆರಂಭಿಸಿದ್ದು ಕೂಡ ಮಸ್ಕಿ ಕ್ಷೇತ್ರದಿಂದ. ಹಾಗಾಗಿ ಈಗ ಆಗುತ್ತಿರುವಂತಹ ಸಚಿವ ಸಂಪುಟ ಬದಲಾವಣೆಯಲ್ಲಿ ಈ ಒಂದು ಮಸ್ಕಿ ಕ್ಷೇತ್ರಕ್ಕೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಶಾಸಕ ಬಸನಗೌಡ ತುರ್ವಿಹಾಳ ಅವರ ಪೋಸ್ಟರ್ ಗಳನ್ನ ಹಿಡಿದು ಸಚಿವ ಸ್ಥಾನ ನೀಡಿ ಅಂತ ಹೇಳಿ ಒತ್ತಾಯ ಮಾಡಲಾಗ್ತಾ ಇರುವಂತದ್ದು. ಇನ್ನೇನು ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಅಲಂಕರಿಸಲಿದ್ದಾರೆ. ಹಾಗಾಗಿ ಈ ಒಂದು ಸಂಭ್ರಮಾಚರಣೆಯನ್ನ ಈಗ ತುರ್ವಿಹಾಳ ಪಟ್ಟಣದಲ್ಲಿ ನೆರವೇರಿಸಲಾಗ್ತಾ ಇದೆ. ಕೈ ಕಾರ್ಯಕರ್ತರೆಲ್ಲರೂ ಸೇರಿ 101 ತೆಂಗಿನಕಾಯಿಯನ್ನ ಒಡೆಯುವ ಮೂಲಕ ಪಟಾಕಿಗಳನ್ನ ಸಿಡಿಸುವ ಮೂಲಕ ಸಂಭ್ರಮಿಸಿದ್ದಾರೆ. ಒಂದು ಕಡೆ ಸಂಭ್ರಮಾಚರಣೆ ಆದ್ರೆ ಇನ್ನೊಂದು ಕಡೆ ಮಸ್ಕಿ ಕ್ಷೇತ್ರಕ್ಕೆ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವಂತ ಮನವಿಯನ್ನ ಕೂಡ ಈಗ ಕೈ ಶಾಸಕರು ಮಾಡ್ತಾ ಇರುವಂತದ್ದು. ಅಲ್ಲಿನ ಕ್ಷೇತ್ರಕ್ಕೆ ಈ ಒಂದು ಸ್ಥಾನ ಬೇಕು ಅಂತ ಹೇಳಿ ಮನವಿ ಮಾಡ್ತಿದ್ದಾರೆ. ಬಸವಣ್ಣನವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಏಕೆಂತಂದ್ರೆ ಇದು ಅವ್ರು ನಿಂತಿರಲಿಲ್ಲ ಅಂದ್ರೆ ಇಲ್ಲಿ ಕಾಂಗ್ರೆಸ್ಗೆ ಉಳಿಗಾಲವಿದ್ದಿಲ್ಲ. ಹಾಗಾಗಿ ಈ ಕಾಂಗ್ರೆಸ್ ಅನ್ನ ಬಲಪಡಿಸಲು ಮತ್ತು ಕಾಂಗ್ರೆಸ್ ಸರ್ಕಾರ ಬರಲು ಈ ಬಸವಣ್ಣನವರು ಒಂದು ರೀತಿಯ ಕಾರಣ ಅಂತೇಳಿ ಅವರಿಗೆ ಯಾವುದೇ ಕಾರಣಕ್ಕೆ ಇದು ಹಿಂದುಳಿದ ಭಾಗವನ್ನ ಅಭಿವೃದ್ಧಿ ಮಾಡ್ಬೇಕಾತಂದ್ರೆ ಇಲ್ಲಿ ಸಚಿವ ಸ್ಥಾನ ಕೊಟ್ರಂದ್ರೆ ಇನ್ನ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ ಮತ್ತು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೃಪ್ತಿ ಆಗ್ತೈತೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದಿಂದ ಬಸನಗೌಡಣ್ಣವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ ನಾವು ಒತ್ತಾಯವನ್ನ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ಎಲ್ಲರ ಸಾರ್ವಜನಿಕರ ಒತ್ತಾಯ ಕೂಡ ನಮಗೆ ಕೇಳಿಸ್ತಾ ಇದೆ. ಆರ್ ಬಸನಗೌಡಣ್ಣವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ಎಲ್ಲ ಜನಗಳು ಬಹಳ ಒತ್ತಾಯ ಪೂರ್ವಕವಾಗಿ ಕೇಳಕತ್ತಾರೆ. ಹಾಗಾಗಿ ಒಂದೇನಪ್ಪಾ ಅಂತಂದ್ರೆ ಎಲೆಕ್ಷನ್ ನಡೆದಾಗ ಬಸನಗೌಡ ಅಣ್ಣವ್ರ ಮೇಲೆ ಎಷ್ಟು ವಿಶ್ವಾಸ ಇಟ್ಕಸಿ ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಬಂದು ಅಣ್ಣನ ಮೇಲೆ ವಿಶ್ವಾಸ ಇಟ್ಕಸಿ ಎಲೆಕ್ಷನ್ ಮಾಡಿ ಅಣ್ಣನ ಶಾಸಕನಾಗಿ ಮಾಡಿದ್ರು. ಅದೇ ರೀತಿ ಕೂಡ ಇವತ್ತು ಕಾಂಗ್ರೆಸ್ 2.5 ದಶಕದಿಂದ ಮಸ್ಕಿ ಕ್ಷೇತ್ರವನ್ನು ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡು ಬಂದೈತಿ. ಹಂಗಾಗಿ ಅದೇ ರೀತಿ ಯಾವ ರೀತಿ ಎಲೆಕ್ಷನ್ ಮಾಡಿ ಅಣ್ಣವ್ರನ್ನ ಶಾಸಕರನ್ನ ಮಾಡಿದ್ರು. ಆಪರೇಷನ್ ಕಮಲದಲ್ಲಿ 17 ಮಂದಿ ಶಾಸಕರು ಹೈಜಾಕ್ ಆಗ್ತಾಗ ನಮ್ಮ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಏಕೈಕ ಶಾಸಕ ಅಂತಂದ್ರೆ ಕಾಂಗ್ರೆಸ್ನಿಂದ ಆರ್ ಬಸನಗೌಡ ತುರ್ವಿಹಾಳ ಅವರು, ಡಿ.ಕೆ. ಶಿವಕುಮಾರ್ ಸಾಬ್ರವರು, ಸಿದ್ದರಾಮಯ್ಯ ಸಾಬ್ರವರು ಎಲ್ಲರೂ ನಮ್ಮ ರಾಜ್ಯದ ಮುಖಂಡರು ಮತ್ತು ಜಿಲ್ಲೆಯ ಮುಖಂಡರು ಎನ್.ಎಸ್. ಬೋಸರಾಜ್ ಸಾಬ್ರವರು ಅವ್ರ ನೇತೃತ್ವದಲ್ಲಿ, ಬಸನಗೌಡ ಬಾದ್ರಳ್ಳಿ ಅವರ ನೇತೃತ್ವದಲ್ಲಿ ಹಾಗೂ ಹುಲಿಗೇರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಈ ಮಸ್ಕಿ ಕ್ಷೇತ್ರವನ್ನು ಗೆಲ್ಲಲೇಬೇಕಂತ ಬಂದಾಗ ಆರ್ ಬಸನಗೌಡರವರು ಅಭ್ಯರ್ಥಿ ಆದ್ರೆ ಗೆಲ್ತಾರಂತ ಅವರು ಆರ್ ಬಸನಗೌಡರು ಇದು ಮಾಡಿದಾಗ ಅವಾಗ 17ರಲ್ಲಿ ಒಂದೇ ಏಕೈಕವಾಗಿ ಗೆದ್ದ ಕ್ಷೇತ್ರ ಅಂತಂದ್ರೆ ಮಸ್ಕಿ. ಅದು ಡಿ.ಕೆ. ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷರಾದ ಮೊದಲದಲ್ಲಿ. ಅದಕ್ಕಾಗಿ 2019ರಲ್ಲಿ ಏನು ಆರ್ ಬಸನಗೌಡರು ಗೆದ್ರು, ಹಂಗಾಗಿ ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನ ನೀಡಬೇಕು. ಯಾಕಂತಂದ್ರೆ ಫಸ್ಟ್ ಕಾಂಗ್ರೆಸ್ ಬೂಸ್ಟ್ ಕೊಟ್ಟದ್ದೇ ಮಸ್ಕಿ ವಿಧಾನಸಭಾ ಕ್ಷೇತ್ರ. ಅವಾಗಲಿಂದ 2019